ಶ್ರೀಗುರುಭ್ಯೋ ನಮಃ. ಓಂ ಗಣಾನನ್ತ್ವಾ ಗಣಪತಿಂ ವಾಮಿ ಎಂ ಕವಿಂ ಕವೀನಾಪಮಶ್ರಮಸ್ತಮಂ ಜ್ಯೇಷ್ಠರಾಜಮರ್ಮಣಾಂ ಬ್ರಹ್ಮಸ್ಪತಾನ್ ಶೃಣ್ವನ್ನಂ ಜಪಿಸ್ಸಿರಸಾದನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಬುಧವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಬುಧವಾಸರದಲ್ಲಿ ಇವತ್ತಿನ ತಿಥಿ ಅಷ್ಟಮಿ. ಇವತ್ತಿನ ನಕ್ಷತ್ರೆ ಆರಿದ್ರ ನಕ್ಷತ್ರೆ. ಬುಧವಾಸರದ ದ್ವಾದಶನ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಯಥೇಚ್ಛವಾದಂತಹ ಲಾಭಗಳನ್ನು ನೋಡುವಂತಹ ಶುಭದಾಯಕ ದಿನಮಾನ. ಅತಿಪೂರ್ವಕವಾದಂತಹ ನೂತನ ಕೆಲಸಗಳಿಗೆ ಶುಭದಾಯಕವಾಗಿರುತ್ತೆ. ಜೊತೆಗೆ ಇವತ್ತಿನ ಮಾನಸಿಕವಾಗಿ ನೆಮ್ಮದಿ ದಿನವನ್ನು ಸಹ ನೋಡುವಂತಹ ಶುಭ ದಿವಸ ಮೇಷರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 5. ಶುಭ ವರ್ಣ ಕೆಂಪು. ಪರಿಹಾರವಾಗಿ ಘಂ ಗಣಪತಿಯೇ ನಮಃ 12 ನಾಮಗಳಲ್ಲಿ ಗಣಪತಿ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ನಿಮ್ಮ ಆತ್ಮೀಯರಿಂದ ಶುಭ ವಾರ್ತೆಗಳನ್ನು ಸಹ ಕೇಳುವಂತ ಸುಸಂದರ್ಭವಾಗಿರುತ್ತೆ. ಆರ್ಥಿಕ ಪರಿಸ್ಥಿತಿಗಳಲ್ಲಿ ಉತ್ತಮ ಸುಧಾರಣೆಯನ್ನು ಸಹ ನೋಡಬಹುದು. ಸ್ನೇಹಿತರಲ್ಲಿದ್ದಂತಹ ಕದನಗಳು ವೈಮನಸ್ಸುಗಳು ದೂರವಾಗಿ ಕಾರ್ಯಕ್ಷೇತ್ರಗಳಲ್ಲಿ ನೂತನ ಎಲ್ಲ ಕೆಲಸಗಳಲ್ಲೂ ನೂತನ ಬೆಲೆ ಬಾಳುವಂತಹ ವಸ್ತು ವಾಹನ ಅಭಿವೃದ್ಧಿಗಳು ಸಹ ನಿಮ್ಮ ಸ್ನೇಹಿತರಿಂದಲೇ ಪಡೆದುಕೊಳ್ಳುವಂತಹ ಸುಖಾಲವಾಗಿರುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಇವತ್ತಿನ ಯೋಗ ದಿನ ಅಂತಾನೆ ಹೇಳ್ಬೋದು. ಶುಭ ಸಂಖ್ಯೆ ಬಂದು 1. ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಪಂಚಮುಖಿ ಹನುಮಾನ್ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಇಂದು ನಿಮಗೆ ಹಳೆಯ ಸಾಲದಲ್ಲಿದ್ದಂತಹ ಸಮಸ್ಯೆಗಳು ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಅಂದುಕೊಂಡ ರೀತಿ ಪ್ರಗತಿಗಳು ಸಹ ನೋಡೋದಕ್ಕೆ ಸಾಧ್ಯವಿಲ್ಲ. ಜೊತೆಗೆ ಕಷ್ಟ ಕಾಲದಲ್ಲಿ ಆದಂತಹ ಕೆಲವೊಂದಷ್ಟು ಸ್ನೇಹಿತರು ನಿಮ್ಮನ್ನೇ ಆಪಾದನೆಗೊಳಗಾಗುವಂತಹ ಸಮಾನವಾದಂತಹ ದುಃಖವಾದಂತಹ ದಿನವನ್ನು ನೋಡಬೇಕಾಗತ್ತೆ. ಮಿಥುನ ರಾಶಿಯವರು ಎಚ್ಚರಿಕೆಯಿಂದ ಇರತಕ್ಕದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1. ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಮಾನಸಿಕವಾದ ಹಿಂಸೆ ಯಾಚನೆಗಳು ಹೆಚ್ಚಾಗುವಂತಹ ದಿನ. ಜೊತೆಗೆ ಸಂಭವಗಳನ್ನು ನೀವೇ ತಂದ್ಕೊಳ್ತೀರಿ. ಯಾವುದೋ ವಿಚಾರಗಳಿಗೆ ಹೋಗುವಂಥದ್ದು ನೀವೇ ಮಾತಾಡ್ಕೊಳ್ಳುವಂಥದ್ದು ಈ ತರ ಸಂದರ್ಭಗಳು ನೀವೇ ಹೋಗಿ ತಲೆ ಕೊಡುವಂಥ ಸಂದರ್ಭಗಳು ಮಾಡ್ಕೊಂಡಿರ್ತೀರ. ಜೊತೆಗೆ ಸಣ್ಣ ಪುಟ್ಟ ದೈಹಿಕ ಆರೋಗ್ಯಗಳಲ್ಲೂ ಕೂಡ ವ್ಯತ್ಯಾಸಗಳಿರುತ್ತೆ. ಮಧ್ಯಾಹ್ನದ ಅರ್ಧ ಭಾಗದ ಮೇಲೆ ವ್ಯಾಪಾರಸ್ಥರಿಗೆ ಬಿಸ್ನೆಸ್ ಮ್ಯಾನ್ಗಳು ಯಾರಿರ್ತೀರಿ ಭೂ ವ್ಯವಹಾರದವರು ಯಾರಿರ್ತೀರಿ ಅವರಿಗೆ ವ್ಯವಹಾರಗಳಲ್ಲಿ ಸ್ವಲ್ಪ ಇಳಿಮುಖವಾಗಿರುತ್ತೆ. ಪ್ರಥಮ ಕಾಲದಲ್ಲಿ ಅಪ್ ಇರುತ್ತೆ, ಮಧ್ಯಾಹ್ನ ಮೇಲೆ ಇಳಿಮುಖವಾಗಿರುತ್ತೆ. ಎಚ್ಚರಿಕೆಯಿಂದ ಮಾಡೋದು ಒಳಿತು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6. ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನೆ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಸ್ನೇಹಿತರೊಂದಿಗೆ ಇದ್ದಂತಹ ವೈಮನಸ್ಸು ಮನಸ್ತಾಪಗಳು ದೂರವಾಗಿ ಕೆಲಸ ಕಾರ್ಯಗಳಲ್ಲಿದ್ದಂತಹ ಒಂದಷ್ಟು ಕಾಯ್ಕೊಂಡು ಕೂತಿರ್ತೀರಿ ಕೆಲಸ ಮಾಡಬೇಕು ಅಂತ. ಆ ಕೆಲಸ ಕಾರ್ಯಗಳು ದೀರ್ಘಕಾಲವಾಗಿ ನೀವು ಶ್ರಮದಲ್ಲಿ ನಿಮಗೆ ಲಾಭಾದೇಯವಾಗಿರುತ್ತೆ. ಜೊತೆಗೆ ಆರೋಗ್ಯಕರವಾದಂತಹ ಆರೋಗ್ಯದ ವಿಚಾರಗಳಲ್ಲಿ ನಿಮ್ಮ ಕುಟುಂಬದ ಹಿರಿಯರಲ್ಲಿ ಒಂದಷ್ಟು ವ್ಯತ್ಯಾಸಗಳು ಸಹ ಕಂಡುಬರುತ್ತೆ. ಹಾಗೆ ವೈದ್ಯಕೀಯ ತಪಾಸಣೆ ಒಳಿತು. ಸಿಂಹ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8. ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನೆ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಮಾನಸಿಕ ಚಿಂತೆ ಯಾತನೆಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಅನಗತ್ಯವಾದ ವಿಚಾರಗಳಲ್ಲಿ ಗಲಾಟೆಗಳಲ್ಲಿ ವಾಗ್ವಾದಗಳಲ್ಲಿ ನೀವು ಗುರಿಯಾಗಿರ್ತಿರ್ತೀರಿ. ಜೊತೆಗೆ ಹಣಕಾಸಿನ ಪರಿಸ್ಥಿತಿ ಕೂಡ ಚಿಂತೆಗೀಡು ಮಾಡುವಂತಹ ಸಂದರ್ಭಗಳಾಗಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಮಾತುಕತೆ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು ಕನ್ಯಾ ರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 3. ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಘಂ ಗಣಪತಿಯೇ ನಮಃ ಗಣೇಶನ ಆರಾಧನೆ ಬಲಮುರಿ ಗಣಪತಿ ದರ್ಶನ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ದಾಂಪತ್ಯ
ಕಲಹಗಳು ತಕ್ಕ ಮಟ್ಟಿಗೆ ದೂರವಾಗಿ ನಿವಾರಣೆಯಾಗಿ ಐಷಾರಾಮಿ ಜೀವನವನ್ನು ನಡೆಯುವಂತಹ ಶುಭ ದಿವಸ. ಜೊತೆಗೆ ವಸ್ತುಗಳು, ನೂತನ ವಸ್ತುಗಳು, ಆಭರಣಗಳು, ವಾಹನಗಳು, ಭೂಮಿ, ಗೃಹ ಎಲ್ಲ ಅಲಂಕಾರಿಕ ವಸ್ತುಗಳು ಖರೀದಿ ಮಾಡುವಂತಹ ಸುಸಂದರ್ಭವಾಗಿರುತ್ತೆ. ವ್ಯವಹಾರಗಳಲ್ಲಿ ಆಮದು ರಫ್ತು ಯಾರು ಮಾಡ್ತಿರ್ತೀರಿ ಅವರಿಗೆ ಉತ್ತಮ ಲಾಭವನ್ನು ಸಹ ನೋಡ್ಬೋದು. ಮಿತ್ರತ್ವದಲ್ಲಿ ಶತ್ರುತ್ವ ಕಾಡುವ ದಿನಮಾನವಾಗಿರುತ್ತೆ, ಎಚ್ಚರಿಕೆ. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ತಾಯಿಯ ಆರೋಗ್ಯದಿಂದ ಒಂದಷ್ಟು ಸಮಸ್ಯೆಗಳೀಡಾಗಿರುತ್ತೆ. ಅದರಿಂದ ತಕ್ಕ ಮಟ್ಟಿಗೆ ಹೊರಬರುವಂತಹ ಸುಸಂದರ್ಭ. ತಾಯಿ ಆರೋಗ್ಯ ಉತ್ತಮವಾಗುವಂತಹ ದಿನಮಾನ ಅಂತಲೂ ಹೇಳ್ಬೋದು. ಆದಾಯ ಮತ್ತು ಕೊಂಡುವುದು ಮತ್ತೆ ಮಾರುವುದು, ಭೂ ವ್ಯವಹಾರದವರಿಗೆ ಆಗ್ಬೋದು, ವ್ಯಾಪಾರಸ್ಥರುಗಳಿಗೆ ಆಗ್ಬೋದು, ಇವತ್ತಿನ ವಿಚಾರದಲ್ಲಿ ಒಂದಷ್ಟು ಲಾಭಾಂಶ ಕಮ್ಮಿ ಆಗಿರುತ್ತೆ. ಮತ್ತು ವಕೀಲ ವೃತ್ತಿ ಮಾಡುವಂಥವರಿಗೆ, ಅವರಿಗೆ ಪತ್ತೆದಾರಿ ಮಾಡುವಂಥವರಿಗೆ ಎಲ್ಲರಿಗೂ ಶುಭದಾಯಕ ದಿನಮಾನವಾಗಿರುತ್ತೆ. ತರಕಾರಿ ಹಣ್ಣು ವ್ಯಾಪಾರಿಯವರಿಗೆ ಲಾಭದಾಯಕ ದಿನಮಾನವಾಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಕುಲದೇವತೆಗಳ ಅನುಷ್ಠಾನ ಒಳಿತು. ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಹಸಿರು. ಪರಿಹಾರ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಕೌಟುಂಬಿಕ ಆಸ್ತಿ ವಿಚಾರಗಳು, ಭಾಗಾಂಶದ ವಿಚಾರಗಳು ಎಲ್ಲ ಇವತ್ತಿನ ದಿವಸದಲ್ಲಿ ಉಲ್ಬಣವಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಧಾನಗತಿಯಲ್ಲಿ ನೀವು ವ್ಯವಹಾರಗಳನ್ನು ಬಿಡಿಸ್ಕೊಳ್ಳೋದು ಬುದ್ಧಿವಂತರ ಲಕ್ಷಣವಾಗಿರುತ್ತೆ. ದೈಹಿಕ ಆಲಸ್ಯ ಕೂಡ, ಸೋಮಾರಿತನ ಕೂಡ ನಿಮಗೆ ಪೆಟ್ಟು ಬಿಡುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮಾನಸಿಕ ಸ್ಥಿತಿಗತಿಗಳನ್ನು ಬದಿಗಿಟ್ಟು ನಿಮ್ಮ ಕೆಲಸವನ್ನು ಮಾಡೋದ್ರಿಂದ ಉತ್ತಮ ಲಾಭವಾಗಿರುತ್ತೆ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ವಾತಾವರಣ ಸಹ ನೋಡಬಹುದು. ವೃತ್ತಿ ಕ್ಷೇತ್ರ, ಯಾರು ಉದ್ಯೋಗದಲ್ಲಿರ್ತೀರಿ ಅವರಿಗೆ ಉತ್ತಮವಾದಂಥ ಪ್ರಶಂಸೆ ಕೂಡ ಸಿಗುತ್ತು, ಬಡ್ತಿ ಆಗುವ ಸಾಧ್ಯತೆಗಳಿರುತ್ತೆ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗದ ಅವಕಾಶಗಳು ಕೂಡ ಇವತ್ತಿಗೆ ಒದಗಿ ಬರುತ್ತೆ. ಜೊತೆಗೆ ಮಾನಸಿಕವಾಗಿ ಅತ್ಯಂತ ಸಂತಸದಾಯಕ ದಿನಮಾನವನ್ನು ಸಹ ನೋಡಬಹುದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನೆ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಮಾನಸಿಕವಾಗಿ ಶಾಂತಿ, ನೆಮ್ಮದಿಯನ್ನು ಕಳೆದುಕೊಳ್ಳಲಿದ್ದೀರಿ. ಜೊತೆಗೆ ಹಳೆಯ ಸಾಲದಿಂದ ಒಂದಷ್ಟು ಸಮಸ್ಯೆಗಳು ನಿಮಗೆ ಈಡಾಗುವಂಥ ಸಾಧ್ಯತೆಗಳಿರುತ್ತೆ. ಪ್ರಯಾಣದಿಂದ ಅವಘಡಗಳು ಕೂಡ ನಿಮಗೆ ಸಂಭವವಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಯಾರಿರ್ತೀರಿ ಅವರಿಗೆ ಲಾಭಾಂಶಗಳು ಕೂಡ ಕಂಡು ಬರುವುದಿಲ್ಲ. ಉದ್ಯೋಗದಲ್ಲಿ ಅನಾನುಕೂಲಗಳು ಸಹ ಆಗಿರುತ್ತೆ. ಇಷ್ಟಕ್ಕೆಲ್ಲ ನಿಮ್ಮ ಮರವು, ನಿಮ್ಮ ದುಡುಕುತನ ಇವತ್ತಿನ ದಿನಮಾನದಲ್ಲಿ ಯಥೇಚ್ಛವಾಗಿರುತ್ತೆ. ಕುಂಭರಾಶಿಯವರು ನಿಧಾನಗತಿಯಲ್ಲಿ ಆಲೋಚನೆ ಮಾಡಿ ಕೆಲಸ ಮಾಡೋದ್ರಿಂದ ಶುಭದಾಯಕವಾಗಿರುತ್ತೆ. ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಪಾರವಾದ ಯಶಸ್ಸನ್ನು ಸಹ ನೋಡಬಹುದು. ಪಾನೀಯ ಮಾರಾಟಗಾರರಿಗೆ ಮತ್ತು ನ್ಯಾಯಾಲಯದಲ್ಲಿ ಯಾವುದು ವಾಗ್ವಾದಗಳಿರುತ್ತೀರಿ ಅವರಿಗೆ ಲಾಭದಾಯಕ ದಿನಮಾನವಾಗಿರುತ್ತೆ. ಜೊತೆಗೆ ಋಣಾತ್ಮಕ ವಿವಾದಗಳು, ಕುಟುಂಬದಲ್ಲಿ ಒಂದಿಷ್ಟು ಹಣ ಕೊಡುವಂಥದ್ದು, ಹಣ ಇಸ್ಕೊಳ್ಳುವಂಥದ್ದು, ಪಿತ್ರಾರ್ಜಿತ ಆಸ್ತಿ ಸಂಬಂಧಪಟ್ಟಂಥರದರಲ್ಲಿ ನಿಮಗೆ ಮಾನಸಿಕವಾಗಿ ತೊಂದರೆಗಳಾಗುವ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆಯಾಗಿರತಕ್ಕದ್ದು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಹನುಮಾನ್ ಚಾಲಿಸ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.